ನೋಡಿ, ಇಲ್ಲಿ ಬಿಟ್ಕಾಯಿನು 2001ನೇ ಇಸ್ವಿಯಲ್ಲಿ 10 ರೂಪಾಯಿ ಇದ್ದದ್ದು. ಆಮೇಲೆ ಟ್ರಾನ್ ಇದೆಯಲ್ಲ, ಅದು 6 ರೂಪಾಯಿ 7 ರೂಪಾಯಿ ಇದ್ದದ್ದು, ಇವತ್ತು 30 ರೂಪಾಯಿ. ಸೊ ಏನಿದು? ಅದಕ್ಕೆ ಈ ಮೊದಲು ನಿಮಗೆ ಆ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಅಥವಾ ಕ್ರಿಪ್ಟೋ ಟ್ರೇಡ್ ಮಾಡೋದ್ರ ಬಗ್ಗೆ ಮಾಹಿತಿ ಇಲ್ಲದ್ರೂ, ಆ ಜ್ಞಾನ ನಮಗೆ ಇಲ್ಲದ್ರೂ ನಾವು ಬೆಳವಣಿಗೆ ತರಬೇಕು. ಹೇಗೆ ನೋಡಿ, ನಾವು 2001ನೇ ಇಸ್ವಿ 2ನೇ ಇಸ್ವಿಲಿ ಬಿಟ್ಕಾಯಿನನ್ನು 10 ರೂಪಾಯಿಗೆ ನಾವು ತಗೊಂಡಿದ್ವಿ. ಸೊ ಅದು ಒಂದು 6 ತಿಂಗಳಾದಮೇಲೆ 2000 ಆಯಿತು. 2000 ಆದಾಗ ನಾವೇನು ಮಾಡಿಬಿಟ್ವಿ, 2000 ರೂಪಾಯಿ ಬಿಡ್ತು ಅಂತಂದು ಆ ಕಾಯಿನ್ಗಳನ್ನು ಕೊಟ್ವಿ. ಅಲ್ಲಿದ್ದ ಇಲ್ಲಿಗೆ ಅಂದರೆ 12 ವರ್ಷ ಬೇಡ 15 ವರ್ಷಕ್ಕೆ ಆ ಬಿಟ್ಕಾಯಿನ್ ಇವತ್ತು 89 ಲಕ್ಷ ಆಗಿದೆ. ಇದೆಲ್ಲ ಲೀಗಲಿಟಿ ಇದೆ. ಇಷ್ಟು ದಿನ ಲೀಗಲಿಟಿ ಇರಲಿಲ್ಲ. ಆದರೆ ಈಗ ಲೀಗಲಿಟಿ ಇರೋದ್ರಿಂದ ನಾನು ನಿಮಗೆ ಈ ಮಾಹಿತಿಯನ್ನು ಕೊಡೋದಕ್ಕೆ ಈ ಒಂದು ಇದರಲ್ಲಿ ಬಂದಿದ್ದೀನಿ. ಯಾಕೆ ಅಂದರೆ ದುಬೈ ಬೇಸಿನ ಒಂದು ಹೊಸ ನ್ಯೂ ಬ್ಲ್ಯಾಕ್ ಚೈನಲ್ಲಿ ಇರುವಂತಹ ಒಂದು ಕಾಯಿನ್ ಹೊರಗೆ ಬಂದಿದೆ. ಅದು ಯಾವುದು ಗೊತ್ತಾ? ಅದನ್ನು ತಿಳಿಸೋದಕ್ಕೆ ನಾನು ಬಂದಿದ್ದೀನಿ ನಿಮಗೆ. ನೋಡಿ, ಎಷ್ಟೋ ಜನ ಬಿಟ್ಕಾಯಿನ್ಗಳ ಬಗ್ಗೆ ನೀವು ಕೇಳ್ಕೊಂಡಿದ್ದೀರಾ, BNB ಬಗ್ಗೆ ಕೇಳ್ಕೊಂಡಿದ್ದೀರಾ, ಇಥೇರಿಯಂ ಬಗ್ಗೆ ಕೇಳ್ಕೊಂಡಿದ್ದೀರಾ. ಬ್ಲ್ಯಾಕ್ ಚೈನಲ್ಲಿ ಇದಾವೆ ಅವೆಲ್ಲ. ಬ್ಲ್ಯಾಕ್ ಚೈನಲ್ಲಿ ಇರುವಂಥದ್ದೇ ಬೇಕು. ಬ್ಲ್ಯಾಕ್ ಚೈನಲ್ಲಿ ನಾವು ಯಾಕೆ ಇರೋವಂಥದ್ದು ಬೇಕು ಅಂದರೆ, ಬ್ಲ್ಯಾಕ್ ಚೈನಲ್ಲಿ ಇದ್ದರೆ ಅದು ಟ್ರೇಡ್ ಆಗುತ್ತೆ. ಬ್ಲ್ಯಾಕ್ ಚೈನಲ್ಲಿ ಇಲ್ಲದೆ ಇರೋದು ಟ್ರೇಡ್ ಆಗಲ್ಲ. ಫಸ್ಟ್ ನೀವು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಯಾರಾದರೂ ಮಾಹಿತಿ ಕೊಡೋಕ್ಕೆ ಬಂದಾಗ ಫಸ್ಟ್ ನೀವು ಎನ್ಕ್ವೈರಿ ಮಾಡಬೇಕಾಗಿರೋದು ಬ್ಲ್ಯಾಕ್ ಚೈನಲ್ಲಿ ಇದೆಯಾ, ಅದನ್ನು ನೀವು ಮೊದಲು ಪರಿಶೀಲನೆ ಮಾಡಿ ಆಮೇಲೆ ಹೆಜ್ಜೆ ಇಡಿ. ಎಷ್ಟೋ ಜನ ಯಾವ್ಯಾವೋ ಹೆಸರಿನ ಕಾಯಿನ್ಗಳನ್ನು ನಾನು ಕೇಳ್ಬಿಟ್ಟಿದ್ದೀನಿ. ಕಾಯಿನ್ ಇವತ್ತು ರೇಟ್ ಹಂಗಿದೆ, ನಾಳೆ ರೇಟ್ ಹಂಗಿದೆ. ಅದಕ್ಕೆಲ್ಲ ವೆಬ್ಸೈಟ್ ಇರ್ತವೆ. ಯಾವ ಕ್ರಿಪ್ಟೋ ಕರೆನ್ಸಿಗೆ ವೆಬ್ಸೈಟ್ಗಳು ಇರ್ತಾವೋ ಅದು ಅಲ್ಲ, ಅದು ನಂಬೇಡಿ. ನೋಡಿ, ಉದಾಹರಣೆಗೆ ಬಿಟ್ಕಾಯಿನ್ಗೆ ವೆಬ್ಸೈಟ್ ಇದೆಯಾ? ಇಲ್ಲ. BNB ವೆಬ್ಸೈಟ್ ಇದೆಯಾ? ಇಲ್ಲ. ಟ್ರಾನ್ಗೆ ವೆಬ್ಸೈಟ್ ಇದೆಯಾ? ಇಲ್ಲ. ಆದರೆ ಮತ್ತು ಇವಕ್ಕೆಲ್ಲ ಯಾಕೆ ವೆಬ್ಸೈಟ್ ಇದೆ ಬೇರೆಯವಕ್ಕೆ ಅಂದರೆ, ಅವು ಡೂಪ್ಲಿಕೇಟ್ ಹಣವನ್ನು ಸಂಗ್ರಹಣೆ ಮಾಡೋಕ್ಕೆ ಮತ್ತು ಅವನ್ನು ಅವರು ಹಣ ಮಾಡೋದಕ್ಕೆ. ಹಾಗೆ ಒಂದು ಕಾಯಿನ್ ಈಗ ದುಬೈನಿಂದ ಬಂದಿದೆ. ಅದರ ರೇಟ್, ಈಗಿನ ಬೆಲೆ, ಅದು ಬ್ಲ್ಯಾಕ್ ಚೈನಲ್ಲಿದೆ. ಚೆಕ್ ಮಾಡ್ಕೊಳ್ಳಿ. ಬ್ಲ್ಯಾಕ್ ಚೈನಲ್ಲಿ ಇದ್ದಾಗ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ತುಂಬ ಇಂಡಿಯನ್ ರುಪೀಸಲ್ಲಿ ತುಂಬ ಕಡಿಮೆ ಇದೆ. ಸ್ವಲ್ಪ ಯೋಚನೆ ಮಾಡಿ ನೀವು. ಈಗ ನಾವು ಇವತ್ತು ಒಂದು ರೂಪಾಯಿನ ನಾವು ಬಂಡವಾಳ ಹಾಕಿದರೆ, 1 ರೂಪಾಯಿ ನಾವು ಬಂಡವಾಳ ಹಾಕಿದರೆ 10 ವರ್ಷಕ್ಕೆ 10 ರೂಪಾಯಿ ಬಂದರೆ ಖುಷಿನ? ಇವತ್ತು ಬ್ಯಾಂಕಲ್ಲಿ ನಾವು ಡೆಪಾಸಿಟ್ನ 1 ರೂಪಾಯಿ ಮಾಡಿದರೆ 7 ವರ್ಷಕ್ಕೆ 2 ರೂಪಾಯಿ ಕೊಡ್ತಾರೆ. ಇಲ್ಲಿ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಯಾಕೆ ಒತ್ತು ಕೊಡಿ? ನೀವೆಲ್ಲ ಒತ್ತು ಕೊಡಿ ಇದಕ್ಕೆ. ಯಾಕೆ ಅಂದರೆ, ಅಮೇರಿಕದ ಅಧ್ಯಕ್ಷ ಟ್ರಂಪ್ ಚುನಾವಣೆಯಲ್ಲಿ ಗೆದ್ದಾಗ ಬಿಟ್ಕಾಯಿನ್ ಗೆಲ್ಲುವ ಮುಂಚೆ ಬಿಟ್ಕಾಯಿನಿನ ಬೆಲೆ 48 ಲಕ್ಷ 50 ಲಕ್ಷ ಇತ್ತು. ಟ್ರಂಪ್ ಅವರು ಅಮೇರಿಕ ಅಧ್ಯಕ್ಷ ಆಗ್ತಾರೆ ಅಂತ ನ್ಯೂಸ್ ಚುನಾವಣೆಯಲ್ಲಿ ಗೆದ್ದ ತಕ್ಷಣ ಆ ಬಿಟ್ಕಾಯಿನಿನ ಬೆಲೆ 78 ಲಕ್ಷಕ್ಕೆ ಹೋಯಿತು.
ಯಾಕೆ ಅಂದರೆ ಕ್ರಿಪ್ಟೋ ಕರೆನ್ಸಿ ಅನ್ನೋದು ವ್ಯವಹಾರ ಮಾಡೋದಕ್ಕೆ, ಬಿಸ್ನೆಸ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಅದರ ಮೂಲಕ. ಅದಕ್ಕೋಸ್ಕರ ಟ್ರಂಪ್ ಅವರು, ಅಮೇರಿಕದ ಅಧ್ಯಕ್ಷರು ಟ್ರಂಪ್ ಅವರು ಒಬ್ಬರು ಬಿಸ್ನೆಸ್ ಮ್ಯಾನ್. ಅವರು ರಾಜಕೀಯಕ್ಕೆ ಬಂದಾಗ ಅವ್ರಿಗೆ ಕ್ರಿಪ್ಟೋ ಬಗ್ಗೆ ಒಲವು ಜಾಸ್ತಿ, ಕ್ರಿಪ್ಟೋ ಬಗ್ಗೆ ಅವರು ಒತ್ತನ್ನು ನೀಡ್ತಾರೆ, ಕ್ರಿಪ್ಟೋನ ಸಪೋರ್ಟ್ ಮಾಡ್ತಾರೆ, ಕ್ರಿಪ್ಟೋಗೆ ಬೆಳವಣಿಗೆ ಆಗುತ್ತೆ. ನಮ್ಮ ದೇಶದಲ್ಲಿ ಕ್ರಿಪ್ಟೋ ಅನ್ನೋದಕ್ಕಿಂತ ಡಿಜಿಟಲ್ ಅಂತ ಹೇಳ್ತಿದ್ದಾರೆ ಅಷ್ಟೇ. ಇವತ್ತು ನಾವು ದುಬೈ ಬೇಸ್ ಇರೋಂಥ ಒಂದು ಕಾಯಿನ್ ಬಂದಿದೆಯಲ್ಲ ಹೊಸದು, ಬ್ಲ್ಯಾಕ್ ಚೈನಲ್ಲಿ ಇರೋವಂಥದ್ದು, ಅದನ್ನು ನಾವು ಇವತ್ತು ತಗೊಂಡು ಸೇಫಾಗಿ ನಾವು ಲಾಕಲ್ಲಿ ಇಟ್ಕೊಂಡ್ರೆ ಅದು ಫಿಸಿಕಲಿ ಇರಲ್ಲ. ಯಾವ ಒಂದು ಕ್ರಿಪ್ಟೋ ಕರೆನ್ಸಿನೂ ಫಿಸಿಕಲಿ ಇರಲ್ಲ, ಅದು ಓನ್ಲಿ ಡಿಜಿಟಲ್ ಆಗಿರುತ್ತೆ. ಈಗ ಒಂದು ಹೊಸ ಒಂದು ಕಾಯಿನ್ ಲಾಂಚ್ ಆಗಿದೆ, ಬಂದಿದೆ. ಅದು ಬ್ಲ್ಯಾಕ್ ಚೈನಲ್ಲಿ ಇದೆ. ಈ ಬ್ಲ್ಯಾಕ್ ಚೈನಲ್ಲಿ ಇರೋದ್ರಿಂದ ನಮಗೆ ಅದ್ರ ಬಗ್ಗೆ ಒಲವು ಜಾಸ್ತಿ ಆಗಿದೆ. ಸೊ ಈಗ ನಾವು ಆ ಕಾಯಿನನ್ನು ನಾವು ಇವತ್ತು ತಗೊಂಡ್ರೆ, ಇವತ್ತು ₹1 ಕೊಟ್ಟು ತಗೊಂಡ್ರೆ 5 ವರ್ಷ ಬಿಡಲಿ, ₹5 ಆಗಲಿ ಸಾಕು. ಬೇಡ 2 ವರ್ಷಕ್ಕೆ ₹5 ಆಗಲಿ ಸಾಕು. ಬೇಡ 1 ವರ್ಷಕ್ಕೆ ₹2 ಆಗಲಿ ಸಾಕು. ಲಾಭ ಎಷ್ಟಾಗುತ್ತೆ ಅನ್ನೋದನ್ನ ನೀವು ಕ್ಯಾಲ್ಕುಲೇಷನ್ ಹಾಕಿ. ಕ್ರಿಪ್ಟೋ ಕರೆನ್ಸಿಯನ್ನು ನಾವು ಸಂಗ್ರಹಿಸಿ ಇಟ್ಕೊಂಡಾಗ ಅದಕ್ಕೆ ಬೆಲೆ ಬರೋದು ಖಚಿತ. ಇಲ್ಲಿ ಉದ್ದೇಶ ಇಷ್ಟೇ, ನಾವು ಈ ವಿಡಿಯೋ ಮಾಡ್ತಾ ಇರೋದು, ತಿಳಿಸ್ತಾ ಇರೋಂಥದ್ದು, ಪ್ರತಿಯೊಬ್ಬ ನಾಗರಿಕನು ಕ್ರಿಪ್ಟೋ ಕರೆನ್ಸಿಯನ್ನು ₹1 ಕೊಟ್ಟು 1,000 ಕಾಯಿನ್ ತಗೊಂಡು ಇಟ್ಕೊಳ್ಳಿ. ಮುಂದಿನ ಜನವರಿಗೆ, 2026ನೇ ಜನವರಿಗೆ ನೀವೆಷ್ಟು ಆಗಿರ್ಬೋದು? ₹1 ಇದೆ ಇವತ್ತು. ಆ ಕಾಯಿನಿನ, ದುಬೈ ಕಾಯಿನಿನ, ಬ್ಲ್ಯಾಕ್ ಚೈನಲ್ಲಿರುವಂತಹ ಕಾಯಿನಿನ ಬೆಲೆ ₹1. ಸೊ ಇದು ಅಂದರೆ INR ಅಲ್ಲಿ ಲೆಕ್ಕ ಹಾಕಿದರೆ ಅದು ₹1. ಡಾಲರಲ್ಲಿ ಎಷ್ಟಿದೆ? 0.9. ಅಂದರೆ $90ಗೆ $1 ಆದರೆ 0.9 ಅಂದರೆ ಇಂಡಿಯನ್ ಕರೆನ್ಸಿ ₹1. $1 ಬೆಲೆ ಎಷ್ಟು? $90. $1ಗೆ ನಮ್ಮ ಇಂಡಿಯನ್ ರುಪೀಸ್ $90 ಸರಿ ಸಮ. ಅಂದರೆ ಡಾಲರಲ್ಲಿ 0.9ಗೆ ನಮ್ಮ ಇಂಡಿಯನ್ ರುಪೀಸಲ್ಲಿ ₹1 ಸಮ. ಸೊ ಅಂದರೆ ₹1 ಒಂದು ಕಾಯಿನ್. ಏನು ಸರ್ ಇದು? ಬ್ಲ್ಯಾಕ್ ಚೈನಲ್ಲಿ ಇರೋವಂಥದ್ದು ಇವತ್ತು ₹1 ಸಿಗ್ತಾ ಇದೆ, ಆಶ್ಚರ್ಯ ಆಗ್ತಾ ಇದೆ. ಹೌದು, ಯಾಕೆಂದರೆ ತುಂಬ ಜನ ಇದ್ದಾರೆ, ನಮ್ಮ ಭಾರತೀಯರು ಮತ್ತು ಅಮೇರಿಕನ್ಸು ದುಬೈಯಲ್ಲಿ, ಎಲ್ಲ ಕಂಟ್ರಿಯಲ್ಲೂ ಬಡವರಿದ್ದಾರೆ. ಬಡವರು ಇವತ್ತು ₹1,000 ಹಾಕಿ 1,000 ಕಾಯಿನ್ ತಗೊಂಡು ಇಟ್ಕೊಂಡ್ರೆ ಅಮೇರಿಕ ದೊಡ್ಡಣ್ಣ ಟ್ರಂಪ್ 5 ವರ್ಷ ಇದ್ದೇ ಇರ್ತಾರೆ. ಅವರೊಬ್ಬರು ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ, ಕ್ರಿಪ್ಟೋ ಕರೆನ್ಸಿಗೆ ವ್ಯಾಲ್ಯೂ ಕೊಡ್ತಾರೆ, ಅದನ್ನು ಪ್ರೋತ್ಸಾಹಿಸ್ತಾರೆ. ಹಾಗೆ ಇದು ಆವಾಗ ₹1 ಹೊಂದಿರೋ ಕಾಯಿನ್ ಇನ್ನು 2 ವರ್ಷಕ್ಕೆ ₹10 ಆಗುತ್ತೆ ಅಂತ ಇಟ್ಕೊಳ್ಳಿ. ನೀವು ತಗೊಂಡಿರೋದು ₹1ಗೆ ₹10 ಸಿಗುತ್ತೆ ಒಂದೇ ವರ್ಷಕ್ಕೆ. ಯೋಚನೆ ಮಾಡಿ, ಲೆಕ್ಕ ಹಾಕಿ. ಇವತ್ತು ₹1 ಅಂತ ಕೇವಲವಾಗಿ ಅಂದ್ಕೋಬೇಡಿ. ಬಿಟ್ಕಾಯಿನ್ ಕೂಡ ನನಗೆ ಗೊತ್ತಿದ್ದಂಗೆ ₹10 ಇತ್ತು. ₹10 ನಾನು
ಪರ್ಚೇಸ್ ಮಾಡಿದ್ದೆ. ಸೊ ಇವತ್ತು ಅದು 89 ಲಕ್ಷ ಆಗಿದೆ. ಎಷ್ಟು ವರ್ಷ? 13 ವರ್ಷ. ಸೊ ಹೀಗೆ ನಾವು ಬಿಟ್ಕಾಯಿನ್ ತಗೊಳಕ್ಕಾಗಲ್ಲ ಈಗ, ಅಷ್ಟಕ್ಕೆ ಅಷ್ಟೊಂದು ಹಣ ಇದೆ, ತುಂಬ ರೇಟ್ ಇದೆ. ರೇಟ್ ಇಲ್ಲದೆ ಇರೋಂಥದ್ದು ಎಕ್ಸಾ ಕಾಯಿನ್. ಎಕ್ಸಾ ಕಾಯಿನ್ ಅನ್ನೋದು ಬಂದಿದೆ. ನೀವು ಅದನ್ನು ಬ್ಲ್ಯಾಕ್ ಚೈನಲ್ಲಿ ಇರೋದನ್ನು ನೀವು ನೋಡಿ ಚೆಕಪ್ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿಯ ನೆಟ್ವರ್ಕ್ ಇಲ್ಲ. ಇದಕ್ಕೆ ಓನ್ಲಿ ಸೆಲ್ಲಿಂಗ್ ಬಿಟ್ಟಿದ್ದಾರೆ. ಇವತ್ತು ನಾವು ನಮ್ಮ ಜೀವನದಲ್ಲಿ ಮುಂದುವರಿಬೇಕು, ಗೆಲ್ಲಬೇಕು, ಮುಂದೊಂದಿನ ಬಿಟ್ಕಾಯಿನ್ ಥರ ಇದು ಬೆಳೆದ್ರೆ ನಮ್ಮ ಹತ್ರ 1,000 ಕಾಯಿನ್ ಇರುತ್ತೆ. ಇನ್ನು 10 ವರ್ಷಕ್ಕೆ ಬಿಟ್ಕಾಯಿನ್ ಥರ ಎಕ್ಸಾ ಕಾಯಿನ್ ಬೆಳೀತು ಅಂತ ಇಟ್ಕೊಳ್ಳಿ. ನೀವು ಎಷ್ಟು ಶ್ರೀಮಂತರವಾಗ, ಎಷ್ಟು ಹಣವನ್ನು ನಿಮ್ಮಲ್ಲಿ ಇದೆ ಅಂತ ಅನ್ಕೊಂತೀರ. ಅದಕ್ಕೆ ಮೊದಲನೇದಾಗಿ ನಾನು ಹೇಳೋದು ನಿಮಗೆ, ಎಲ್ಲೋ ಖರ್ಚು ಮಾಡಿದ್ದೀವಿ, ಎಲ್ಲೋ ಒಂದು ದಾನ ಮಾಡಿದ್ದೀವಿ ಅಂತ ತಿಳ್ಕೊಂಡು ನಿಮ್ಮ ಮನೆ ಮಕ್ಕಳಿಗೆ, ನಿಮ್ಮ ಫ್ಯೂಚರ್ಗೆ ಅಂತ 10,000 ರೂಪಾಯಿನ ಖರ್ಚು ಮಾಡಿ. 10,000 ಕೊಡಿ, 10,000 ಕಾಯಿನ್ ತಗೊಳ್ಳಿ, ಲಾಕಲ್ಲಿ ಇಟ್ಕೊಳ್ಳಿ. 10,000 ಕಾಯಿನ್ ನಿಮಗಿದ್ರೆ ಇನ್ನು 2 ವರ್ಷಕ್ಕೆ $10 ಆಯಿತು ಅಂತ ಇಟ್ಕೊಳ್ಳಿ. $10 ಒಂದು ಕಾಯಿನ್ಗೆ $10 ಆದರೆ 2 ವರ್ಷಕ್ಕೆ ಇಂಟು ಮಾಡಿ ನೀವೇ. 10,000 ಇಂಟು $10 ಅಂದರೆ 900 ಇಂಟು 10,000 ಎಷ್ಟು ದುಡ್ಡಾಯಿತು? ಯಾರು ಕೊಡ್ತಾರೆ?